ಸಂಕ್ರಾಂತಿ ಹಬ್ಬದ ಎಫೆಕ್ಟು ಮೆಜೆಸ್ಟಿಕ್ನಲ್ಲಿ ಜನ ತುಂಬಿಕೊಂಡಿದ್ದಾರೆ. ರಾತ್ರಿ 11 ಗಂಟೆ ಆದರೂ ಕೂಡ ಬಸ್ಗಾಗಿ ನೂಕುನುಗ್ಗಲು ಉಂಟಾಗಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ 3 ಟರ್ಮಿನಲ್ನಲ್ಲೂ ಕೂಡ ಜನಜಂಗುಳಿ ಜಾತ್ರೆ ಅಂತ ತುಂಬಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ಗಳ ಮಾರ್ಗದಲ್ಲಿ ಬಿಎಂಟಿಸಿ ಬಸ್ಗಳನ್ನು ಕೂಡ ಬಳಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆಯಿಂದ 400ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ಕಾರ್ಯಾಚರಣೆ ಮಾಡ್ತಿವೆ. ಶಿವಮೊಗ್ಗ, ಧರ್ಮಸ್ಥಳ, ಹೊಸದುರ್ಗ, ತುಮಕೂರು, ಹಾಸನ, ಮಂಡ್ಯ ಸೇರಿ ಹಲವು ಮಾರ್ಗಗಳಲ್ಲಿ ಬಿಎಂಟಿಸಿ ಬಸ್ಗಳನ್ನು ಕೂಡ ಇಲ್ಲಿ ಬಳಸಿಕೊಳ್ಳಲಾಗಿದೆಯಂತೆ. ಅಷ್ಟರ ಮಟ್ಟಿಗೆ ಹಬ್ಬದ ಎಫೆಕ್ಟು, ಜನ ಜಾಸ್ತಿ, ಪ್ರಯಾಣಿಕರ ಸಂಖ್ಯೆ ಜಾಸ್ತಿ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಸಂಕ್ರಾಂತಿ ಹಬ್ಬದ ಎಫೆಕ್ಟ್ ಇದು. ಹೀಗಾಗಿ ಬಸ್ಗಾಗಿ ತಮ್ಮ ಊರಿಗೆ ತೆರಳೋದಕ್ಕೆ ಪ್ರಯಾಣಿಕರು ನೂಕುನುಗ್ಗಲನ್ನು ಉಂಟು ಮಾಡುವಷ್ಟು ಪ್ರಯಾಣಿಕರಲ್ಲಿ ಸೇರಿದ್ದಾರೆ. ಮೆಜೆಸ್ಟಿಕ್ನಲ್ಲೂ ಕೂಡ ಸಾಕಷ್ಟು ಜನರು ಸೇರಿದ್ದಾರೆ. ರಾತ್ರಿ 11 ಗಂಟೆ ಆಗಿದೆ, ಆದರೂ ಕೂಡ ಬಸ್ಗಾಗಿ ನೂಕುನುಗ್ಗಲಾಗಿದೆ. ಕೆಎಸ್ಆರ್ಟಿಸಿ ಬಸ್ನ ನಿಲ್ದಾಣದ 3 ಟರ್ಮಿನಲ್ಲಲ್ಲೂ ಕೂಡ ಜನ ಇವತ್ತು ರಾತ್ರಿ 11 ಗಂಟೆ ಕಳೆದರೂ ಕೂಡ ನೂಕುನುಗ್ಗಲು ಉಂಟಾಗಿದೆ. ಬಸ್ ಫುಲ್ ರಶ್ ಆಗಿದೆ. ಹೀಗಾಗಿ ಸಾಕಾಗಲಿಲ್ಲ ಕೆಎಸ್ಆರ್ಟಿಸಿ ಬಸ್ಗಳು. ಇದರಿಂದ ಬಿಎಂಟಿಸಿ ಬಸ್ಗಳನ್ನು ಕೂಡ ಇಲ್ಲಿ ಬಳಸ್ಕೊಳ್ಳಲಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳ ಮಾರ್ಗದಲ್ಲಿ ಅನ್ನುವಂಥ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ 400ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳ ಕಾರ್ಯಾಚರಣೆ ಇರುತ್ತೆ. ಶಿವಮೊಗ್ಗ, ಧರ್ಮಸ್ಥಳ, ಹೊಸದುರ್ಗ, ತುಮಕೂರು, ಹಾಸನ, ಮಂಡ್ಯ ಈ ಊರುಗಳಿಗೆ, ಈ ಮಾರ್ಗಗಳಲ್ಲಿ ಬಿಎಂಟಿಸಿ ಬಸ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತದೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸವಿತಾ, ಸದ್ಯಕ್ಕೆ ಕೆಎಸ್ಆರ್ಟಿಸಿ ಬಸ್ ಆಗಿರ್ಬೋದು, ಜೊತೆಗೆ ಬಿಎಂಟಿಸಿ ಬಸ್ನು ಕೂಡ ಬಳಕೆ ಮಾಡುವಷ್ಟಿದ್ದಾರೆ. ಸೊ ಅಷ್ಟು ಜನ ಅಲ್ಲಿ ಸೇರಿದ್ದಾರೆ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ದಿವಿತ್, ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಸಿಟಿ ಜನರು ತಮ್ಮ ಸ್ವಂತ ಊರುಗಳತ್ತ ಹೋಗ್ತಾ ಇದ್ದಾರೆ. ನಿನ್ನೆ ಕೂಡ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ ಫುಲ್ ರಶ್ ಆಗಿತ್ತು. ಇಂದು ಕೂಡ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ನ 3 ಟರ್ಮಿನಲ್ ಜನಜಂಗುಳಿಯಿಂದ ತುಂಬಿ ತುಳುಕ್ತಾ ಇದೆ. ರಾತ್ರಿ 11 ಗಂಟೆ ಸಮಯ. ಸದ್ಯ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇನ್ನೂ ಜನರು ಕೂಡ ಇದ್ದಾರೆ. ಪ್ರಮುಖವಾಗಿ ಬಹುತೇಕ ಭಾಗಗಳಲ್ಲಿ ಇನ್ನೂ ಜನರು ಕೂಡ ಹೋಗಬೇಕು. ಹಬ್ಬ ಹರಿದಿನ ಅಂತ ಬಂದಾಗ ಈಗಾಗಲೇ ಕೆಎಸ್ಆರ್ಟಿಸಿಯಲ್ಲಿ ಹೆಚ್ಚುವರಿ ಬಸ್ಗಳು ಕಾರ್ಯಾಚರಣೆ ಮಾಡ್ತವೆ. ಇಂದು ನಿನ್ನೆ ಕೂಡ ಸಾಕಷ್ಟು ಬಸ್ಗಳು ಕಾರ್ಯಾಚರಣೆ ಮಾಡಿದ್ದಾವೆ. ಇಂದು ಬಿಎಂಟಿಸಿ ಬಸ್ಗಳು ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರಯಾಣ ಬೆಳೆಸಿದ್ದಾವೆ. ಪ್ರಮುಖವಾಗಿ 400ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ ಕೆಎಸ್ಆರ್ಟಿಸಿ ಬಳಕೆ ಮಾಡಿಕೊಂಡಿದೆ. ಅಷ್ಟೇ ಅಲ್ಲದೆ 800ಕ್ಕೂ ಹೆಚ್ಚು ಬಸ್ಗಳು ಕಾರ್ಯಾಚರಣೆ ಮಾಡಿದ್ದಾವೆ. ಇನ್ನು ನೋಡ್ತಾ ಹೋದರೆ ಈ ಭಾಗದಲ್ಲಿ ಇನ್ನೂ ಬೇರೆ ಬೇರೆ ರೂಟ್ಗಳಲ್ಲಿ ಪ್ರಯಾಣ ಮಾಡ್ತಿರುವಂತಹ ಪ್ರಯಾಣಿಕರು ಬಸ್ಗೆ ಕಾದು ಕುಳಿತಿದ್ದಾರೆ. ಅಷ್ಟೇ ಅಲ್ಲದೆ ಬಸ್ 11 ಗಂಟೆ ಆದ್ರೂ ತುಂಬ ಕ್ರೌಡ್ ಇದೆ. ಅಷ್ಟೇ ಅಲ್ಲದೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಹ ಬೇರೆ ಬೇರೆ ರೂಟ್ಗಳಿಗೆ ಬಸ್ಸನ್ನು ಗೈಡೆನ್ಸ್ ಮುಖಾಂತರ ಕಳಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು, ಇಷ್ಟು ರಾತ್ರಿ ಸಮಯ ಆದ್ರೂ ಬೇರೆ ಬೇರೆ ಊರುಗಳಿಗೆ ಪ್ರಯಾಣಿಕರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಪ್ರಮುಖವಾಗಿ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಾಲು ರಜೆ ಇದೆ. ನಾಳೆ ಸಂಡೇ. ಅಷ್ಟೇ ಅಲ್ಲದೆ ಹಬ್ಬ ಇರೋ ಕಾರಣದಿಂದಾಗಿ, ರಜೆ ಇರೋ ಕಾರಣದಿಂದಾಗಿ ಇಂದು ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ತಮ್ಮ ಸ್ವಂತ ಊರುಗಳತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಬಿಎಂಟಿಸಿ ಬಸ್ಗಳು ಕೂಡ ಹೆಚ್ಚುವರಿಯಾಗಿ ಕಾರ್ಯಾಚರಣೆ ಮಾಡಿದ್ದಾವೆ. ಬೆಂಗಳೂರಿನಿಂದ ಶಿವಮೊಗ್ಗ, ಧರ್ಮಸ್ಥಳ, ಹಾಸನ, ಅರಸೀಕೆರೆ, ತುಮಕೂರು ಈ ಭಾಗಗಳಲ್ಲಿ ಹೆಚ್ಚುವರಿ ಬಸ್ಗಳ ಡಿಮ್ಯಾಂಡ್ ಇದ್ದು ಈಗಾಗಲೇ ಪ್ರಯಾಣಿಕರು ಸಹ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಈ ಒಂದು ಬಸ್ ಸ್ಟಾಪ್ನಲ್ಲಿದ್ದಾರೆ. 3 ಟರ್ಮಿನಲ್ಗಳು ರಾತ್ರಿ 11 ಗಂಟೆ ಆದರೂ ಜನರಿಂದ ತುಂಬಿ ತುಳುಕ್ತಾ ಇದ್ದಾವೆ. ದಿವಿತ್, ಥ್ಯಾಂಕ್ ಯು ಸವಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ದೀರಿ, ಶಿವಮೊಗ್ಗ, ಧರ್ಮಸ್ಥಳ, ಹೊಸದುರ್ಗ, ತುಮಕೂರು, ಹಾಸನ ಈ ಮಾರ್ಗಗಳಲ್ಲಿ ಬಿಎಂಟಿಸಿ ಬಸ್ಗಳನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಪ್ರಯಾಣಿಕರು ತಮ್ಮ ಊರುಗಳಿಗೆ ತೆರಳುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.